ಎರಡು ಪ್ರಾಬ್ಲಮ್ ಇದೆ, ಎರಡನ್ನು ಬರ್ಕೊಳ್ಳಿ. ಫಸ್ಟ್ ಪ್ರಾಬ್ಲಮ್ ಎ ಬಿ 2 ಪಾಯಿಂಟ್, ಸೆಕೆಂಡ್ ಪ್ರಾಬ್ಲಮ್ ಅಲ್ಲಿ 2 ಪಾಯಿಂಟ್ ಇದೆ. ಸ್ಕ್ರೀನ್ ಕಾಣಿಸ್ತಿದ್ಯಾ? ಬರ್ಕೊಳ್ಳಿ. ಫ್ರಮ್ ದಿ ಫಾಲೋಯಿಂಗ್ ಇನ್ಫಾರ್ಮೇಶನ್ ಕ್ಯಾಲ್ಕುಲೇಟ್ ದ ರೇಷಿಯೋ ಆಫ್ ಸೇಲ್ಸ್. ಫಸ್ಟ್ ಪ್ರಾಬ್ಲಮ್ ಅದರಲ್ಲಿ ಫಸ್ಟ್ ಪಾಯಿಂಟ್, ಡೇಟ್ ಆಫ್ ಅಕ್ವಿಸಿಷನ್ 1st April 2016, date of incorporation 1st July 2016, and the date of closing of books of accounts 31st March 2017. This is the first point. Second point, the sales for the year ending 31st March 2017 were rupees 24 lakhs. The sales for the year ending on 31st March 2017 were rupees 24 lakh, of which rupees 4,80,000 were sold during the first 6 months of the accounting period. ಅದೇ ರೀತಿ ಸೆಕೆಂಡ್ ಪ್ರಾಬ್ಲಮ್ ಬರ್ಕೊಳ್ಳಿ. The accounts were made up to 31st December 2016. The company was incorporated on 1st May 2016 to take over a business from 1st January. Second point, total sales for the year were rupees 12 lakh. It is ascertained that the sales for the November and December are 1.5 times the average of those for the year, while those for February and April are only of the average. ಈ ಪ್ರಾಬ್ಲಮ್ ಬರ್ಕೊಳ್ಳಿ, ಎರಡು ಪ್ರಾಬ್ಲಮ್ ಅನ್ನ. ದಿಸ್ ಒನ್ ಪ್ರತಿ ಪ್ರಾಬ್ಲಮ್ ಅಲ್ಲಿ 2 ಪಾಯಿಂಟ್ಸ್ ಅನ್ನ ಕೊಟ್ಟಿದ್ದಾರೆ. ನಾವು ಮಾಡಬೇಕಾಗಿರೋದು ಫ್ರಮ್ ದಿ ಫಾಲೋಯಿಂಗ್ ಇನ್ಫಾರ್ಮೇಶನ್ ಕ್ಯಾಲ್ಕುಲೇಟ್ ದ ರೇಷಿಯೋ ಆಫ್ ಸೇಲ್ಸ್ ಇನ್ ಈಚ್ ಕೇಸ್. ಸ್ಕ್ರೀನ್ ಶಾಟ್ ತಗೊಂಡಿದ್ವಿ ಹೇಳಿ. ಓಕೆ, ಆಗಿದ್ಯಾ? ಕೇಳ್ತಿರೋದು ಆಯ್ತು, ಸ್ಕ್ರೀನ್ ಶಾಟ್ ಆದ್ರೂ ತಗೊಳ್ಳಿ ಅಥವಾ ಬರ್ಕೊಂಡಾದ್ರೂ ಬರ್ಕೊಳ್ಳಿ. ನಾನು ಕೇಳಿದಾಗ ಇನ್ಫಾರ್ಮೇಶನ್ ಹೇಳ್ತಾ ಹೋಗಿ ಅಷ್ಟೇ. ಓಕೆ, ಫಸ್ಟ್ ಪ್ರಾಬ್ಲಮ್ ನೋಡೋಣವಾ. ಇಲ್ಲಿ ಸೇಲ್ಸ್ ರೇಷಿಯೋ ಆಫ್ ಸೇಲ್ಸ್ ಅನ್ನ ಕೇಳಿದ್ದಾರೆ. ಸೇಲ್ಸ್ ರೇಷಿಯೋ 2 ಪಾಯಿಂಟ್ಸ್ ಕೊಟ್ಟಿದ್ದಾರೆ. ಫಸ್ಟ್ ನೋಡಿ, ಡೇಟ್ ಆಫ್ ಅಕ್ವಿಸಿಷನ್ ಕೊಟ್ಟಿದ್ದಾರೆ. ಸೊ ದಿಸ್ ಇಸ್ ದ ಡೇಟ್ ಆಫ್ ಪರ್ಚೇಸ್ ಅಕ್ವಿಸಿಷನ್ ಡೈರೆಕ್ಟ್ ಆಗಿದೆ. ಡೇಟ್ ಆಫ್ ಇನ್ಕಾರ್ಪೊರೇಷನ್ ಕೊಟ್ಟಿದ್ದಾರೆ, ಮತ್ತೆ ಕ್ಲೋಸಿಂಗ್ ಡೇಟ್ ಕೊಟ್ಟಿದ್ದಾರೆ. ಸೆಕೆಂಡ್ ಪಾಯಿಂಟ್ ಗೆ ಬನ್ನಿ. The sales for the year ending 31st March 2017 were rupees 24 lakhs. March 2017 ವರೆಗೆ ಅಂದ್ರೆ ಪೂರ್ತಿ 1 ಇಯರ್ದು ಅಂತ, ಪೂರ್ತಿ 1 ಇಯರ್ದು 24 ಲಕ್ಷ ಇದೆ ಸೇಲ್ಸ್, of which rupees 4,80,000 were sold during the first 6 months of the accounting period. ಇದು ತುಂಬಾ ಇಂಪಾರ್ಟೆಂಟ್ ಈ ವರ್ಡ್ ಇದೆಯಲ್ಲ. 4,80,000 were sold during the first 6 months of the accounting period. ಅಕೌಂಟಿಂಗ್ ಪೀರಿಯಡ್ ಅಂದ್ರೆ ಇಲ್ಲಿ ಸ್ಟಾರ್ಟ್ ಆಗಿರೋದು ಯಾವಾಗಿಂದ ಯಾವಾಗ ಅಂದ್ರೆ ಏಪ್ರಿಲ್ ಇಂದ ಸ್ಟಾರ್ಟ್ ಆಗಿ 31st March 2017 ಇಲ್ಲಿಗೆ ಎಂಡ್ ಆಗ್ತಾ ಇದೆ. ಅದನ್ನ ಒಂದು ಅಕೌಂಟಿಂಗ್ ಪೀರಿಯಡ್ ಅಂತ ಕರಿತೀವಿ. ಓಕೆ,
ಈಗ ಇವ್ರು ಹೇಳ್ತಾ ಇರೋದು ಈ ಒಂದು ಅಕೌಂಟಿಂಗ್ ಪೀರಿಯಡ್ ಅಲ್ಲಿ ಟೋಟಲ್ ಇಯರ್ ಅಲ್ಲಿ 24 lakhs ಸೇಲ್ಸ್ ಆಗಿದೆ. ಆದ್ರೆ ಆ 24 lakhs ಅಲ್ಲಿ 4,80,000 ಫಸ್ಟ್ 6 months ಆಫ್ ದಿ ಅಕೌಂಟಿಂಗ್ ಪೀರಿಯಡ್. ಫಸ್ಟ್ 6 months ಅಂದ್ರೆ ಏಪ್ರಿಲ್ ಇಂದ ಸ್ಟಾರ್ಟ್ ಆಗಿ 6 months ಎಷ್ಟಾಗುತ್ತೆ ನೋಡಿ, ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಈ ತರ ಫಸ್ಟ್ 6 months ಗೆ 4,80,000 rupees ಆಗಿದೆ. ಹಾಗಾದ್ರೆ ಸೇಲ್ಸ್ ರೇಷಿಯೋನ ಕಂಡುಹಿಡಿರಿ. ಇದು ಪ್ರಾಬ್ಲಮ್. ಇದು 5 marks ಗೆ ಕೇಳ್ತಾರೆ ಅಂತ ಪ್ರಾಬ್ಲಮ್. ಇದು ಇಂಪಾರ್ಟೆಂಟ್ ಯಾಕೆ ಅಂದ್ರೆ 15 marks ಅಲ್ಲಿ ನಾವು ಸೇಲ್ಸ್ ರೇಷಿಯೋನ ಕ್ಯಾಲ್ಕುಲೇಟ್ ಮಾಡ್ಲೇಬೇಕಾಗತ್ತೆ. ಸೇಲ್ಸ್ ರೇಷಿಯೋ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಈ ತರದ್ದು ಸಿಚುಯೇಷನ್ಸ್ ಬರುತ್ತೆ. ಓಕೆ, ಈಗ ಪ್ರಾಬ್ಲಮ್ ಸ್ಟಾರ್ಟ್ ಮಾಡೋಣ. ಸೇಲ್ಸ್ ರೇಷಿಯೋನ ಕ್ಯಾಲ್ಕುಲೇಟ್ ಮಾಡ್ಬೇಕಾಗಿದ್ರೆ ಫಸ್ಟ್ ನಮ್ಗೆ ಅದರ ಫಾರ್ಮುಲಾ ಗೊತ್ತಾಗ್ಬೇಕು. ಕ್ಯಾಲ್ಕುಲೇಷನ್ ಆಫ್ ಸೇಲ್ಸ್ ರೇಷಿಯೋ. ನಾವು ಸೇಲ್ಸ್ ರೇಷಿಯೋನ ಕ್ಯಾಲ್ಕುಲೇಟ್ ಮಾಡ್ತಾ ಇದೀವಿ. ಸೇಲ್ಸ್ ರೇಷಿಯೋಗೆ ವಾಟ್ ಇಸ್ ದಿ ಫಾರ್ಮುಲಾ ಫಾರ್ ಸೇಲ್ಸ್ ರೇಷಿಯೋ? Pre incorporation. Pre incorporation sales is to post incorporation sales. Post incorporation sales. This is the formula for calculating the sales ratio. So ನಮಗೆ ಸೇಲ್ಸ್ ರೇಷಿಯೋ ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ ಈ ಫಾರ್ಮುಲಾದಿಂದ ಗೊತ್ತಾಗೋದೇನಂತ ಹೇಳಿದ್ರೆ ನಮಗೆ ಮೊದಲು ಪ್ರೀ ಇನ್ಕಾರ್ಪೊರೇಷನ್ ಪೀರಿಯಡ್ ಅಲ್ಲಿ ಎಷ್ಟು ಸೇಲ್ಸ್ ಇದೆ ಅನ್ನೋದು ಗೊತ್ತಾಗ್ಬೇಕು. ನಂತರ ಪೋಸ್ಟ್ ಇನ್ಕಾರ್ಪೊರೇಷನ್ ಪೀರಿಯಡ್ ಅಲ್ಲಿ ಎಷ್ಟು ಸೇಲ್ಸ್ ಆಗಿದೆ ಅನ್ನೋದು ಗೊತ್ತಾದ್ರೆ ಆ ಸೇಲ್ಸ್ ಗಳ ನಡುವಿನ ರೇಷಿಯೋ ಅನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ಅದೇ ಸೇಲ್ಸ್ ರೇಷಿಯೋ. ಆದ್ರೆ ನಮ್ಗೆ ಇಲ್ಲಿ ಫಸ್ಟ್ ಗೊತ್ತಾಗ್ಬೇಕಾಗಿರೋದು ಪ್ರೀ ಇನ್ಕಾರ್ಪೊರೇಷನ್ ಪೀರಿಯಡ್ ಅಲ್ಲಿ ಆಗಿರ್ತಕ್ಕಂಥ ಸೇಲ್ಸ್ ಅಂದ್ರೆ ಪ್ರೀ ಇನ್ಕಾರ್ಪೊರೇಷನ್ ಪೀರಿಯಡ್ ಅಂದ್ರೆ ಎಲ್ಲಿಂದ ಎಲ್ಲಿಗೆ ಅನ್ನೋದು ಗೊತ್ತಾಗ್ಬೇಕು. ಸೊ ಅದಕ್ಕೆ ನಮ್ಗೆ ಫಸ್ಟ್ ಬರ್ಕೊಳ್ಳಿ ಪ್ರೀ ಇನ್ಕಾರ್ಪೊರೇಷನ್ ಪೀರಿಯಡ್ ಹೇಗೆ ಕಂಡುಹಿಡಿಯೋದು, ಪೋಸ್ಟ್ ಇನ್ಕಾರ್ಪೊರೇಷನ್ ಪೀರಿಯಡ್ ನ ಕಂಡುಹಿಡಿಯೋದು. ಪ್ರೀ ಇನ್ಕಾರ್ಪೊರೇಷನ್ ಪೀರಿಯಡ್. ಪ್ರೀ ಇನ್ಕಾರ್ಪೊರೇಷನ್ ಪೀರಿಯಡ್ ಅಂದ್ರೆ ಎಲ್ಲಿಂದ ಎಲ್ಲಿಗೆ? ಡೇಟ್ ಆಫ್ ಅಕ್ವಿಸಿಷನ್ ಇಲ್ಲಿಂದ ಡೇಟ್ ಆಫ್ ಇನ್ಕಾರ್ಪೊರೇಷನ್ ಇಲ್ಲಿವರೆಗೂ. ಡೇಟ್ ಆಫ್ ಅಕ್ವಿಸಿಷನ್ ಯಾವಾಗ ಆಗಿರೋದು? ಪ್ರಾಬ್ಲಮ್ ಬರ್ಕೊಂಡಿದ್ದೀರಲ್ಲ ಹೇಳಿ. First April 2016. ಓಕೆ, ಡೇಟ್ ಆಫ್ ಇನ್ಕಾರ್ಪೊರೇಷನ್ ಫಸ್ಟ್ ಜುಲೈ. ಓಕೆ, ಫಸ್ಟ್ ಜುಲೈ 2016. ಇಲ್ಲಿಂದ ಇಲ್ಲಿಗೆ ಅಂತ ಹೇಳಿದ್ರೆ ಎಷ್ಟು ಮಂತ್ಸ್ ಬರುತ್ತೆ ನೋಡಿ? ಏಪ್ರಿಲ್, ಮೇ ಅಂಡ್ ಜೂನ್. ರೈಟ್, ಜುಲೈ ತಗೊಳ್ಬೇಕಾ? ಮಿಸ್ 3 months. 3 months ಅಷ್ಟೇ, ಯಾಕಂದ್ರೆ ಇಲ್ಲಿ ಫಸ್ಟ್ ಜುಲೈ ಅಂತ ಇದೆ. ಸೊ ಇದು ಪ್ರೀ ಇನ್ಕಾರ್ಪೊರೇಷನ್ ಪೀರಿಯಡ್. ಅಲ್ಲಿಗೆ ಪ್ರೀ ಇನ್ಕಾರ್ಪೊರೇಷನ್ ಅಂದ್ರೆ ಏನಾಗುತ್ತೆ? ಏಪ್ರಿಲ್, ಮೇ, June. This is the pre incorporation period. June. What about post incorporation period? 31st March. Post incorporation period ಅಂದ್ರೆ ಡೇಟ್ ಆಫ್ ಇನ್ಕಾರ್ಪೊರೇಷನ್ ಇಂದ Closing date. Date of closing accounts. ಡೇಟ್ ಆಫ್ ಇನ್ಕಾರ್ಪೊರೇಷನ್ ಯಾವತ್ತಾಗಿರೋದು ಹೇಳಿ? ಜುಲೈ 2016. 16 ma'am. ಕ್ಲೋಸ್ ಆಗಿರೋದು ಯಾವಾಗ? ಕ್ಲೋಸ್ ಆಗಿರೋದು March 2017. 31st March 2017. ಓಕೆ, ಇಲ್ಲಿಂದ ಇಲ್ಲಿಗೆ ಎಷ್ಟು ಮಂತ್ಸ್ ಆಗುತ್ತೆ? ಅಲ್ಲಿಗೆ 9 months. 9 months ಆಗುತ್ತೆ.
ರೈಟ್ 9 ಮಂತ್ಸ್ ಆಯ್ತು. ನೆಕ್ಸ್ಟ್ ನೋಡಿ 9 ಮಂತ್ಸ್ ಅಂದ್ರೆ ಸೊ ಈಗ 3 ಮಂತ್ಸ್ ಪ್ರೀ ಇನ್ಕಾರ್ಪೊರೇಷನ್ ಪೀರಿಯಡ್, 3 ಮಂತ್ಸ್ ಪ್ರೀ ಇನ್ಕಾರ್ಪೊರೇಷನ್ ಪೀರಿಯಡ್ ಆಯ್ತು, 9 ಮಂತ್ಸ್ ಪೋಸ್ಟ್ ಇನ್ಕಾರ್ಪೊರೇಷನ್ ಪೀರಿಯಡ್ ಆಯ್ತು. 3 ಮಂತ್ಸ್ ಅಲ್ಲಿ ಎಷ್ಟು ಸೇಲ್ಸ್ ಆಯ್ತು ನಮಗೆ ಗೊತ್ತಾಗ್ಬೇಕು. ಈ 9 ಮಂತ್ಸ್ ಅಲ್ಲಿ ಎಷ್ಟು ಸೇಲ್ಸ್ ಆಯ್ತು ನಮ್ಗೆ ಗೊತ್ತಾಗ್ಬೇಕು. ಇದು ಗೊತ್ತಾದ್ರೆ ನಮ್ಗೆ ಆಗ ಸೇಲ್ಸ್ ರೇಷಿಯೋನ ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಕೊಬಹುದು. ಆದ್ರೆ ನಮಗೆ ಸೇಲ್ಸ್ ಎಷ್ಟಾಗಿದೆ ಅಂತ ಇನ್ಫಾರ್ಮೇಶನ್ ಏನ್ ಕೊಟ್ಟಿದ್ದಾರೆ ನೋಡಿ. ಟೋಟಲ್ ಸೇಲ್ಸ್ ಎಷ್ಟಾಗಿದೆ? 1 year ಗೆ 24 lakh ಮ್ಯಾಮ್. ಟೋಟಲ್ ಸೇಲ್ಸ್ ಆಗಿರೋದು 24 lakh ಮ್ಯಾಮ್. ಟೋಟಲ್ ಅಂದ್ರೆ 1 year 12 months ಗೆ for 12 months 24 lakhs. ಹೌದಾ? 12 months ಗೆ ಆಗಿದೆ. ಆದ್ರೆ ನೆಕ್ಸ್ಟ್ ಇನ್ಫಾರ್ಮೇಶನ್ ಏನ್ ಕೊಟ್ಟಿದ್ದಾರೆ ನೋಡಿ. Of which 24 lakhs ಅಲ್ಲಿ 4,80,000 were sold during the first 6 months of the accounting period. ಸ್ಟಾರ್ಟ್ ಆಗಿರೋದು ಅಕೌಂಟಿಂಗ್ ಪೀರಿಯಡ್ ಯಾವತ್ತು ಸ್ಟಾರ್ಟ್ ಆಗಿದೆ? 31st March. ಏಪ್ರಿಲ್ ಫಸ್ಟ್ ಸ್ಟಾರ್ಟ್ ಆಗಿರೋದು April ಫಸ್ಟ್ ತಾನೆ ಡೇಟ್ ಆಫ್ ಸ್ಟಾರ್ಟ್ ಆಗಿರೋದು. ಏಪ್ರಿಲ್ ಅಲ್ಲಿ ಸ್ಟಾರ್ಟ್ ಆಗಿದೆ ಹೌದಾ? Yes ma'am. ಫಸ್ಟ್ 6 months ಗೆ ಫಸ್ಟ್ 6 months 4,80,000 ಸೇಲ್ಸ್ ಫಸ್ಟ್ 6 months ಯಾವ್ದಾ? ಸೊ ಫಸ್ಟ್ 6 months ಅಂದ್ರೆ ಯಾವ್ದಾಗತ್ತೆ ಅಲ್ಲಿಗೆ? ಫಸ್ಟ್ 6 months ಅಂದ್ರೆ ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ಈ ತರ ಅಲ್ವಾ? ಓಕೆ, ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, 1, 2, 3, 4 ಸೆಪ್ಟೆಂಬರ್. ಈ ಫಸ್ಟ್ 6 months ಅಲ್ಲಿ 4,80,000 ಆಗಿದೆ ಸೇಲ್ಸ್. ಇಷ್ಟು ಹೇಳಿದರು. ಉಳಿದಿರೋದು ನೆಕ್ಸ್ಟ್ ಅದ್ರಲ್ಲಿ ಆಗಿದೆ ನೋಡಿ. ಇಲ್ಲಿ ಸ್ವಲ್ಪ ಕನ್ಫ್ಯೂಸ್ ಮಾಡ್ಕೊಂಬೇಡಿ. ಫಸ್ಟ್ ನೋಡಿ, ಫಸ್ಟ್ 6 months ಅಲ್ಲಿ 4,80,000 ಆಗಿದೆ. ಆದ್ರೆ ನಮ್ಗೆ ಪ್ರೀ ಇನ್ಕಾರ್ಪೊರೇಷನ್ ಪೀರಿಯಡ್ ಅಂದ್ರೆ ಎಲ್ಲಿಂದ ಎಲ್ಲಿಗಾಗಿದೆ? ಏಪ್ರಿಲ್ ಇಂದ ಜೂನ್. ಇದು ಪ್ರೀ ಇನ್ಕಾರ್ಪೊರೇಷನ್ ಪೀರಿಯಡ್. ಸ್ಪೇಸ್ ಪ್ರೀ ಇನ್ಕಾರ್ಪೊರೇಷನ್ ಪೀರಿಯಡ್ ಬರುತ್ತಾ? ಸೊ ನಮಗೆ ಸೇಲ್ಸ್ ಬೇಕಾಗಿರೋದು ಫಸ್ಟ್ ಏಪ್ರಿಲ್, ಮೇ, ಜೂನ್ ಅಲ್ಲಿ ಎಷ್ಟು ಅನ್ನೋದಷ್ಟೇ ಬೇಕೀಗ ನಮ್ಗೆ. ಇದು ಪೋಸ್ಟ್ ಆಗತ್ತೆ ಈ ಕಡೆದು. ಆದ್ರೆ ಅವ್ರು ಏನ್ ಕೊಟ್ಟಿದ್ದಾರೆ? 3 month ಕೊಟ್ಟಿಲ್ಲ, 6 months ಕೊಟ್ಟಿದ್ದಾರೆ. 3 months ಕೊಟ್ಟಿಲ್ಲ, 6 months ಕೊಟ್ಟಿದ್ದಾರೆ. 6 months ಗೆ 4,80,000 ಆದ್ರೆ 3 months ಗೆ ಎಷ್ಟಾಗಿರತ್ತೆ? 2,40,000. ಎಷ್ಟಾಗತ್ತೆ? 2,40,000. ಹೇಗ್ ಕ್ಯಾಲ್ಕುಲೇಟ್ ಮಾಡಿದ್ರಿ? ಅದರಲ್ಲಿ ಯಾಕಂದ್ರೆ ಇದು ಕೊಟ್ಟಿರೋದು 6 months, ಬೇಕಾಗಿರೋದು 3 months. ಈ ತರ ಆದ್ರೂ ಮಾಡ್ಬೋದು. ಅಥವಾ ಇನ್ನೊಂದು ವೇ ವರ್ಕಿಂಗ್ ನೋಟ್ ಹೇಗ್ ಮಾಡ್ಬೇಕಂತ ಹೇಳಿದ್ರೆ ನೋಡಿ, 4,80,000 ಇದೆ. ಅದೆಷ್ಟು ಮಂತ್ಸ್ ಗೆ ಅಂದ್ರೆ 6 months. 4,80,000 ಮಾಡಿ ಎಷ್ಟು ಬರುತ್ತೆ? 80,000 ಬರುತ್ತೆ ಮ್ಯಾಮ್. 80,000 ಬರುತ್ತೆ. 80,000 ಬರುತ್ತೆ. ಅಂದ್ರೆ ಒಂದು ಮಂತ್ಗೆ ಫಾರ್ 1 month 80,000 ಆಗುತ್ತೆ. ನಮಗ್ ಬೇಕಾಗಿರೋದು ಏಪ್ರಿಲ್ ಇಂದ ಜೂನ್. ಇದು ಪ್ರೀ ಇನ್ಕಾರ್ಪೊರೇಷನ್ ಪೀರಿಯಡ್. 1, 2, 3 80,000 into 3 ಮಾಡಿ 2,40,000. ಸೊ ನೀವ್ ಈಗಾದ್ರೂ ಲೆಕ್ಕ ಹಾಕಿ, ಈ ತರ ಆದ್ರೂ ಗೊತ್ತಾಯ್ತಾ? ಇಲ್ಲಿ 3 month 3 months ಅಂತಿದೆ, ಅದರಿಂದ ಅರ್ಧ ಮಾಡ್ಬಿಟ್ರಿ. ಒಂದ್ ವೇಳೆ ಇನ್ನೊಂದ್ ಯಾವ್ದೋ ಪ್ರಾಬ್ಲಮ್ ಅಲ್ಲಿ 4 months ಅಂತ ಇದ್ರೆ ಆಗ ಈ ತರ 1 month ಗೆ ಅಂತ ಲೆಕ್ಕ ಹಾಕಿ into 4 ಮಾಡೋದು. 3 months ಇದೆ, ಆದ್ರಿಂದ ಪ್ರೀ ಇನ್ಕಾರ್ಪೊರೇಷನ್ ಪೀರಿಯಡ್ 3 ಅಂತ ಹಾಕಿದ್ವಿ. ಸೊ ನಮಗೆ ಈಗ ಪ್ರೀ ಇನ್ಕಾರ್ಪೊರೇಷನ್ ಪೀರಿಯಡ್ ಬಂತು ಎಷ್ಟು ಅಂತ ನಮಗೆ ಇದು ಬಂದಕ್ಕೆ ವಾಟ್ ಇಸ್ ನಮ್ಗೆ ಏನ್ ಬೇಕು? ಇದರದು ಬಂತು 2,40,000. ಪೋಸ್ಟ್ ಇನ್ಕಾರ್ಪೊರೇಷನ್ ಪೀರಿಯಡ್ ಸೇಲ್ಸ್ ಎಷ್ಟಾಗಾದ್ರೆ ಇದನ್ನೇ ಕಂಡುಹಿಡಿತೀರಾ? ಪೋಸ್ಟ್ ಇನ್ಕಾರ್ಪೊರೇಷನ್ ಸೇಲ್ಸ್
ಅದಕ್ಕೆ ಇದನ್ನ ಆಡ್ ಮಾಡ್ತೀನಿ. 7 lakh ಆಡ್ ಮಾಡ್ಬೇಕು. ಲೆಸ್ ಮಾಡ್ಬೇಕು ಮ್ಯಾಮ್. ಲೆಸ್ ಮಾಡ್ಬೇಕು 4 lakh ಅಲ್ಲಿ 4,80,000 ಲೆಸ್ ನೋಡಿ. ಮಾಡಿದ್ರೆ 7,20,000 ಬರುತ್ತೆ ಮ್ಯಾಮ್. ಎಷ್ಟು? 7,20,000. ಪೋಸ್ಟ್ ಇನ್ಕಾರ್ಪೊರೇಷನ್ ಗೆ. ಪೋಸ್ಟ್ ಇನ್ಕಾರ್ಪೊರೇಷನ್ ಅಂದ್ರೆ ಎಲ್ಲಿಂದ ಎಲ್ಲಿಗೆ ಹೇಳಿ? 9 months ಜುಲೈಯಿಂದ ಮಾರ್ಚ್ ವರೆಗೂ. ಗೊತ್ತಾಯ್ತಾ? ಟೋಟಲ್ Yes, ಸೇಲ್ಸ್ ma'am. 24 ಲಕ್ಷ ಆಗ್ಬೇಕು ನಮ್ಗೆ. 24 ಲಕ್ಷ ಎಲ್ಲಿಂದ ಎಲ್ಲಿಗೆ? ಟೋಟಲ್ ಏಪ್ರಿಲ್ ಇಂದ 31st ಮಾರ್ಚ್ ವರೆಗೂ 24 ಲಕ್ಷ. ನೀವೇನು ಬೇರೆ ವರ್ಕಿಂಗ್ ನೋಟ್ ಏನು ತಲೆ ಕೆಡಿಸ್ಕೊಳ್ಳೋದೇ ಬೇಡ. ಫಸ್ಟ್ ಪ್ರೀ ಇನ್ಕಾರ್ಪೊರೇಷನ್ ಸೇಲ್ಸ್ ಈ ತರ ಕಂಡಿಡ್ಕೊಳ್ಳಿ. ಪೋಸ್ಟ್ ಇನ್ಕಾರ್ಪೊರೇಷನ್ ಗೆ ಜಸ್ಟ್ ಏನ್ ಮಾಡ್ಬೇಕಂತ ಹೇಳಿದ್ರೆ ಟೋಟಲ್ ಸೇಲ್ಸ್ ಫಾರ್ ಇಯರ್ ಮೈನಸ್ ಸೇಲ್ಸ್ ಫಾರ್ ಪ್ರೀ ಇನ್ಕಾರ್ಪೊರೇಷನ್. ಗೊತ್ತಾಯ್ತಾ? ಟೋಟಲ್ ಸೇಲ್ಸ್ ಫಾರ್ ದಿ ಇಯರ್ ಎಷ್ಟಿದೆ? 24 lakhs. 4 lakh. ಕಾರ್ಪೊರೇಷನ್ ಎಷ್ಟಿದೆ? 2,40,000. ಎಷ್ಟಾಗುತ್ತೆ ನೋಡಿ? 21 lakh 4 lakhs ಅಲ್ಲಿ 2,40,000 ಹೋದ್ರೆ 21 lakh 60,000 ma'am. 21 lakh 60,000. This is for 60,000 post incorporations. 60 ತಾನೆ? Yes ma'am. 21 lakh 60,000. ಇಷ್ಟೇ ಮಾಡ್ಬೇಕಾಗಿರೋದು. ನೀವ್ ಅದಕ್ ಮತ್ತೆ ಈ 3 month ಹಾಕೊಂಡು ನೆಕ್ಸ್ಟ್ ಕ್ಯಾಲ್ಕುಲೇಟ್ ಮಾಡೋದು, ಅದ್ ಏನು ಕ್ಯಾಲ್ಕುಲೇಟ್ ಮಾಡಕ್ ನಮ್ಗಲ್ಲಿ ಇನ್ಫಾರ್ಮೇಶನ್ ಇಲ್ಲ. ಜಸ್ಟ್ ಏನ್ ಮಾಡ್ಬೇಕು, ಇದ್ ಕೊಟ್ಟಿರೋದು 6 months ಗೆ ಅಂತ ಕೊಟ್ಟಿರೋದು ಪ್ರೀ ಇನ್ಕಾರ್ಪೊರೇಷನ್ ಸೇಲ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಅಷ್ಟೇ. ಅದ್ ಮಾಡಿದ ತಕ್ಷಣ ಪ್ರೀ ಇನ್ಕಾರ್ಪೊರೇಷನ್ ಬಂದ ತಕ್ಷಣ ಟೋಟಲ್ ಅಲ್ಲಿ ಪ್ರೀ ಇನ್ಕಾರ್ಪೊರೇಷನ್ ಲೆಸ್ ಮಾಡ್ಬೇಕು. ಬಂದಿರೋದು ಪೋಸ್ಟ್ ಇನ್ಕಾರ್ಪೊರೇಷನ್ ಸೇಲ್ಸ್ ಆಗತ್ತೆ. ಉಳಿದಿರೋದೆಲ್ಲ ಪೋಸ್ಟ್ ಇನ್ಕಾರ್ಪೊರೇಷನ್ 21 lakh 60,000. ಈಗ ಪ್ರೀ ಇನ್ಕಾರ್ಪೊರೇಷನ್ ಸೇಲ್ಸ್ ಗೊತ್ತಾಯ್ತು, ಪೋಸ್ಟ್ ಇನ್ಕಾರ್ಪೊರೇಷನ್ ಸೇಲ್ಸ್ ಗೊತ್ತಾಯ್ತು. ಈಗ ಈ ಸೇಲ್ಸ್ ಅನ್ನ ನಾವು ಸಿಂಪ್ಲಿಫೈ ಮಾಡ್ಬೇಕು. ರೇಷಿಯೋ ಕಂಡುಹಿಡಿಬೇಕು. ಸಿಂಪ್ಲಿಫೈ ಮಾಡಿ. ಸಿಂಪ್ಲಿಫೈ ಮಾಡಿ 1:3. 1:3 ನೋಡಿ ಇನ್ನೊಂದ್ಸರಿ. 2,40,000 is to 21,60,000. ಹೇಗೆ ಸಿಂಪ್ಲಿಫೈ ಮಾಡ್ತಕ್ಕಂಥದ್ದು? ಮೋಸ್ಟ್ ಇಂಪಾರ್ಟೆಂಟ್ 15 marks ಅಷ್ಟೇ. ಎಲ್ಲ ಡಿಪೆಂಡ್ ಆಗೋದು ಟೈಮ್ ರೇಷಿಯೋ ಸೇಲ್ಸ್ ರೇಷಿಯೋ ಮೇಲೆ. 4 zeros ಕ್ಯಾನ್ಸಲ್ ಮಾಡಿ. ಇಲ್ಲಿ 4 ಇದೆ, ಅಲ್ಲಿದೆ, ಅದರಿಂದ 24:216 ಆಯ್ತು. ಈಗ ಇದನ್ನ ಮೊದಲು ನೀವು ಕ್ಯಾಲ್ಕುಲೇಟರ್ ಅಲ್ಲಿ 214 ಆಗುತ್ತೆ. 24 ಹೋಗುತ್ತಾ? ಹೋಗುತ್ತೆ ಅಂದ್ರೆ ಡೈರೆಕ್ಟ್ ಆಗಿ ಇಡಿ. ಹೋಗ್ಲಿಲ್ಲ ಅಂದ್ರೆ 2 ಇಂದ 3 ಇಂದ ಆ ತರ ಮಲ್ಟಿಪ್ಲೈ ಹೊಡ್ಕೊಳ್ತಾ ಬನ್ನಿ. 3 ಇಂದ 2 ಇಂದ ಡಿವೈಡ್ ಮಾಡ್ಕೊಳ್ತಾ ಬನ್ನಿ. ಸೊ 1:9. ದಿಸ್ ಈಸ್ ದ ಸೇಲ್ಸ್ ರೇಷಿಯೋ. ನೀವ್ ಇದನ್ನೇನ್ ಬರ್ಕೊಳ್ಳಕ್ ಹೋಗ್ಬೇಡಿ. ಸ್ಕ್ರೀನ್ ಮೇಲೆ ಇರೋದು ಅರ್ಥ ಮಾಡ್ಕೊಂಡು ನೀವು ಬರಿಬೇಕು ಅಂತ ಹೇಳಿ ನೆಕ್ಸ್ಟ್ ವಾಟ್ಸ್ಆಪ್ ಮಾಡ್ತೀನಿ. ಕ್ವಶನ್ ಮಾತ್ರ ಬರ್ಕೊಂಡಿರಿ. ಗೊತ್ತಾಯ್ತಾ ಇದು ಹೇಗೆ ಅಂತ? ಡೌಟ್ ಇದೆ ಏನಾದ್ರೂ? ಅರ್ಥ ಆಗಿದ್ಯಾ ಸೇಲ್ಸ್ ರೇಷಿಯೋ ಕಂಡುಹಿಡಿಯೋದು? ಎಕ್ಸ್ಪ್ಲೇನ್ ಮಾಡಿ ಮ್ಯಾಮ್. ಸೇಲ್ಸ್ ರೇಷಿಯೋ ಹಾ, ಎಕ್ಸ್ಪ್ಲೇನ್ ಮಾಡಿ ಮ್ಯಾಮ್ ಇನ್ನೊಂದ್ಸಲ. ಓಕೆ, ಕ್ಯಾಲ್ಕುಲೇಷನ್ ಇಲ್ಲಿ ನೋಡಿ. ಇಲ್ಲಿ ಫಸ್ಟ್ ಡೇಟ್ ಆಫ್ ಈ ಪಾಯಿಂಟ್ ಗೊತ್ತಾಗಿರುತ್ತೆ ಮೋಸ್ಟ್ಲಿ. 3 dates ಅನ್ನ ಹೇಗೆ ತಗೊಳ್ಬೇಕು ಅಂತ, ಬರ್ಕೊಳ್ಬೇಕು ಅಂತ. ನೆಕ್ಸ್ಟ್ ಈ ಪಾಯಿಂಟ್ ಅಲ್ಲಿ ನೀಟಾಗಿ ಓದ್ಕೊಳ್ಳಿ. ಅವ್ರು 24 ಲಕ್ಷ 1 year ಕೊಟ್ಟಿದ್ದಾರೆ. ಆಫ್ ವಿಚ್ ಅಂದ್ರೆ ಅದರೊಳಗೆ 4,80,000 were sold during the first 6 months of the accounting period. ಅಕೌಂಟಿಂಗ್ ಪೀರಿಯಡ್ ಅಂದ್ರೆ ನೆನ್ಪಿಟ್ಕೊಳ್ಳಿ, ಡೇಟ್ ಆಫ್ ಅಕ್ವಿಸಿಷನ್ ಇಂದ ಹಿಡಿದು ಕ್ಲೋಸಿಂಗ್ ಡೇಟ್ ಆಫ್ ಅಕೌಂಟ್ಸ್ ವರ್ಗು. ಇದನ್ನ ಅಕೌಂಟಿಂಗ್ ಪೀರಿಯಡ್ ಅಂತ ಕರಿತೀವಿ. ಗೊತ್ತಾಯ್ತಾ? ಇವ್ರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ 24 ಲಕ್ಷ ಸೇಲ್ಸ್ ಆಗಿರೋದ್ರಲ್ಲಿ 4,80,000 ಮೊದಲ 6 ತಿಂಗಳಲ್ಲಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಮೊದಲ 6 ತಿಂಗಳಲ್ಲಿ 4,80,000, ಉಳಿದಿರೋ 6 ತಿಂಗಳಲ್ಲಿ ಇನ್ನು ಉಳಿದಿರೋದು ಆಗಿದೆ ಅಂತ ಅದ್ರ ಅರ್ಥ. ಇದು ಕೊಟ್ಟಿರೋದು. ನಮಗೆ ಸೇಲ್ಸ್ ರೇಷಿಯೋ ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ ನಮಗೆ ಫಾರ್ಮುಲಾ ಗೊತ್ತಿರ್ಬೇಕು. ಪ್ರೀ ಇನ್ಕಾರ್ಪೊರೇಷನ್ ಸೇಲ್ಸ್, ಪೋಸ್ಟ್ ಇನ್ಕಾರ್ಪೊರೇಷನ್ ಸೇಲ್ಸ್. ಪ್ರೀ ಇನ್ಕಾರ್ಪೊರೇಷನ್ ಸೇಲ್ಸ್ ಅಂದ್ರೆ ಪ್ರೀ ಇನ್ಕಾರ್ಪೊರೇಷನ್ ಪೀರಿಯಡ್ ಅಲ್ಲಿ ಆಗಿರ್ತಕ್ಕಂತಹ ಸೇಲ್ಸ್. ಪೋಸ್ಟ್ ಇನ್ಕಾರ್ಪೊರೇಷನ್ ಪೀರಿಯಡ್ ಅಲ್ಲಿ ಆಗಿರ್ತಕ್ಕಂತಹ ಪೋಸ್ಟ್ ಇನ್ಕಾರ್ಪೊರೇಷನ್ ಸೇಲ್ಸ್ ಅಂತ ಕರಿತೀವಿ.
ಹಾಗಾದ್ರೆ ಪ್ರೀ ಇನ್ಕಾರ್ಪೊರೇಷನ್ ಸೇಲ್ಸ್ ಬೇಕು ಅಂದ್ರೆ ಪ್ರೀ ಇನ್ಕಾರ್ಪೊರೇಷನ್ ಪೀರಿಯಡ್ ಅಂದ್ರೆ ಗೊತ್ತಾಗ್ಬೇಕು ಫಸ್ಟ್ ನಮಗೆ. ಪ್ರೀ ಇನ್ಕಾರ್ಪೊರೇಷನ್ ಪೀರಿಯಡ್ ಅಂದ್ರೆ ಡೇಟ್ ಆಫ್ ಅಕ್ವಿಸಿಷನ್ ಇಂದ ಹಿಡಿದು ಡೇಟ್ ಆಫ್ ಇನ್ಕಾರ್ಪೊರೇಷನ್ ಪ್ರೀ ಇನ್ಕಾರ್ಪೊರೇಷನ್ ಪೀರಿಯಡ್ ಅಂದ್ರೆ ಇಲ್ಲಿ ಏಪ್ರಿಲ್ ಇಂದ ಜುಲೈ, ಫಸ್ಟ್ ಜುಲೈ ಅಂದ್ರೆ ಅದು ಹಿಂದಿನ ತಗೊಳ್ಬೇಕು. ಏಪ್ರಿಲ್, ಮೇ, ಜೂನ್ ಅಂದ್ರೆ ಅಲ್ಲಿಗೆ 3 ಮಂತ್ಸ್ ನಮ್ಗೆ ಪ್ರೀ ಇನ್ಕಾರ್ಪೊರೇಷನ್ ಪೀರಿಯಡ್ ಬರುತ್ತೆ. ಸೊ ಈ 3 ಮಂತ್ಸ್ ಅಲ್ಲಿ ಎಷ್ಟು ಸೇಲ್ಸ್ ಆಗಿದೆ ನೋಡಿದ್ರೆ ಅದು ಪ್ರೀ ಇನ್ಕಾರ್ಪೊರೇಷನ್ ಸೇಲ್ಸ್ ಆಗುತ್ತೆ. ಉಳಿದಿದ್ದೆಲ್ಲಾನು ಪೋಸ್ಟ್ ಇನ್ಕಾರ್ಪೊರೇಷನ್ ಸೇಲ್ಸ್ ಆಗುತ್ತೆ. ಪೋಸ್ಟ್ ಇನ್ಕಾರ್ಪೊರೇಷನ್ ಪೀರಿಯಡ್ ಅಂತ ಹೇಳಿದ್ರೆ ಫಸ್ಟ್ ಜುಲೈ ಇಂದ ಹಿಡಿದು 31st ಮಾರ್ಚ್ ವರೆಗೂ 9 ಮಂತ್ಸ್ ಬಂದಿದೆ ಈ ಪ್ರಾಬ್ಲಮ್ ಅಲ್ಲಿ. ಸೊ ಅಲ್ಲಿಗೆ ನಮಗೆ ಫಸ್ಟ್ 3 ಮಂತ್ಸ್ ಸೇಲ್ಸ್ ಬೇಕು. ಆದ್ರೆ ನಮಗೆ ಪ್ರಾಬ್ಲಮ್ ಅಲ್ಲಿ ಇಲ್ಲಿ 4,80,000 ಪರ್ ಸೋಲ್ಡ್ ಡ್ಯೂರಿಂಗ್ ದ 3 ಮಂತ್ಸ್ ಅಂತಿದ್ರೆ ಪ್ರಾಬ್ಲಮ್ ಇರ್ತಿರ್ಲಿಲ್ಲ. ಡೈರೆಕ್ಟ್ ಆಗಿ ಕೊಟ್ಟಿರೋರು 4,80,000 ಅಂತ ಪ್ರೀ ಇನ್ಕಾರ್ಪೊರೇಷನ್ ಪೀರಿಯಡ್ 3 ಮಂತ್ಸ್, ಅವ್ರು ಕೊಟ್ಟಿರೋದು 3 ಮಂತ್ಸ್ ಎಷ್ಟು ಸೇಲ್ ಆಗಿದೆ ಅಂತ ಕೊಟ್ಬಿಟ್ಟಿದಾರೆ ಅಂತ ಮಾಡ್ಬಿಡ್ತಿದ್ವಿ ಡೈರೆಕ್ಟ್ ಆಗಿ ಹಾಕೊಂಡು. ಆದ್ರೆ ಇಲ್ಲಿ ಕೊಟ್ಟಿದ್ದಾರೆ 4,80,000 6 ಮಂತ್ಸ್ ಸೇಲ್ಸ್ ಅಂತ ಕೊಟ್ಟಿದ್ದಾರೆ. ಆಗ ನಾವೇನ್ ಮಾಡ್ಬೇಕಂದ್ರೆ ಆವರೇಜ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕು. 4,80,000 ಇಲ್ಲಿ ಎಷ್ಟು ಕೊಟ್ಟಿರ್ತಾರೋ ಡಿವೈಡೆಡ್ ಬೈ ಎಷ್ಟು ಮಂತ್ಸ್ ಇದೆ, 6 ಮಂತ್ಸ್. ಸೊ 4,80,000 ಡಿವೈಡೆಡ್ ಬೈ 6 ಮಾಡ್ಕೊಳ್ಬೇಕು. 4,80,000 ಡಿವೈಡೆಡ್ ಬೈ 6 ಮಾಡ್ಕೊಂಡ್ರೆ ಆಗ 80,000 ಬರುತ್ತೆ. ಫಸ್ಟ್ 6 ತಿಂಗಳಲ್ಲಿ ಈಕ್ವಲ್ ಆಗಿ ಸೇಲ್ಸ್ ಆಗಿದೆ ಅಂತ ಅಸ್ಯೂಮ್ ಮಾಡ್ಕೊಳ್ತೀವಿ ಅಷ್ಟೇ. ಫಸ್ಟ್ ಪ್ರತಿ ಮಂತ್ ಅಲ್ಲಿ 1 ಮಂತ್ ಗೆ 80,000 ಆಗಿದೆ ಫಸ್ಟ್ 6 ತಿಂಗಳಲ್ಲಿ ಅಂತ. ನಮಗ್ ಬೇಕಾಗಿರೋದು ಮೊದಲ 3 ಮಂತ್ಸ್ ದಷ್ಟೇ, ಏಪ್ರಿಲ್, ಮೇ, ಜೂನ್. ಯಾಕೆಂದ್ರೆ ನಮ್ಗೆ ಪ್ರೀ ಇನ್ಕಾರ್ಪೊರೇಷನ್ ಅನ್ನ ಕಂಡುಹಿಡಿತಾ ಇದೀವಿ, ಆ ಪೀರಿಯಡ್ ಬೇಕಾಗಿದೆ. ಸೊ ಆ ಪೀರಿಯಡ್ ಅಲ್ಲಿ 1 ತಿಂಗಳಿಗೆ 80,000 ಅಂತ ಅವರೇಜ್ ಕಂಡಿಡ್ಕೊಂಡ್ವಿ. ಹಾಗಾದ್ರೆ 3 ತಿಂಗಳಿಗೆ ಎಷ್ಟಾಗತ್ತೆ ಅಂದ್ರೆ 2,40,000 ಬಂತು ನಮ್ಗೆ. ಇದು ಪ್ರೀ ಇನ್ಕಾರ್ಪೊರೇಷನ್ ಪೀರಿಯಡ್. ಸೊ ನಮ್ಗೆ ಇನ್ನೊಂದು ಬೇಕಾಗಿರೋದು ಪೋಸ್ಟ್ ಇನ್ಕಾರ್ಪೊರೇಷನ್ ಪೀರಿಯಡ್ ಅಲ್ಲಿ ಎಷ್ಟು ಸೇಲ್ಸ್ ಆಗಿದೆ ಅಂತ. ಅದಕ್ಕೆ ಏನ್ ಮಾಡ್ಬೇಕಂದ್ರೆ ಟೋಟಲ್ 1 ಇಯರ್ಗೆ ಆಗಿರ್ತಕ್ಕಂಥ ಸೇಲ್ಸ್ ಅಲ್ಲಿ ಪ್ರೀ ಇನ್ಕಾರ್ಪೊರೇಷನ್ ಪೀರಿಯಡ್ ಅಲ್ಲಿ ಎಷ್ಟಾಗಿದೆ ಅದನ್ನ ಕಳೆದು ಬಿಟ್ರೆ ಉಳಿದಿರೋದೆಲ್ಲ ಪೋಸ್ಟ್ ಇನ್ಕಾರ್ಪೊರೇಷನ್ ಪೀರಿಯಡ್ ಅಲ್ಲಿ ಆಗಿರ್ತಕ್ಕಂಥ ಸೇಲ್ಸ್ ಅಂತ ತಗೊಳ್ತೀವಿ. ಸೊ ಪ್ರೀ ಇನ್ಕಾರ್ಪೊರೇಷನ್ ಸೇಲ್ಸ್ ಮತ್ತೆ ಪೋಸ್ಟ್ ಇನ್ಕಾರ್ಪೊರೇಷನ್ ಸೇಲ್ಸ್ ಅನ್ನ ಬರ್ಕೊಂಡು ಅವೆರಡರ ನಡುವೆ ಇಷ್ಟು ಅಂದ್ರೆ ರೇಷಿಯೋನ ಕ್ಯಾಲ್ಕುಲೇಟ್ ಮಾಡಿದ್ರೆ ಅದೇ ನಮಗೆ ಸೇಲ್ಸ್ ರೇಷಿಯೋ ಆಗುತ್ತೆ ಸಿಂಪ್ಲಿಫೈ ಮಾಡಿದ್ರೆ. ಗೊತ್ತಾಯ್ತಾ? ಏನಾದ್ರು Yes, ಡೌಟ್ಸ್ ma'am. ಇದೆಯಾ? ಏನಾದ್ರು ಡೌಟ್ ಇದೆಯಾ? ಇಲ್ಲ ಮಿಸ್. ಓಕೆ. ಏನ್ ಇಷ್ಟೊಂದು ಸ್ಟ್ರೆಂತ್ ಇದೀರಲ್ಲ, ಯಾಕೆ ಬರ್ತಾ ಬರ್ತಾ ಇಷ್ಟೊಂದು ಸ್ಟ್ರೆಂತ್ ಆಗ್ತಾ ಇದೀರಾ? ಏನ್ ಪಾಠ ಮಾಡೋದು ಅರ್ಥ ಆಗ್ತಾ ಇಲ್ಲ ಅಂತನಾ? ಏನಕ್ಕೆ ಆನ್ಲೈನ್ ಕ್ಲಾಸ್ಗಳಿಗೆ ಅಟೆಂಡ್ ಆಗಲ್ಲ? ಅರ್ಥ ಆಗ್ತಾ ಇಲ್ವಾ ಕ್ಲಾಸು? ಆಗ್ತಾ ಇದೆ ಮಿಸ್. ಆಗ್ತಾ ಇದೆ ಮ್ಯಾಮ್. ಮತ್ತೆ ಯಾಕೆ ಹೆಚ್ಚು ಜನ ಯಾರು ಅಟೆಂಡ್ ಆಗಲ್ಲ? ಟೈಮ್ ಪ್ರಾಬ್ಲಮ್? 3 ಅಂದ್ರೆ ಟೈಮ್ ಅವಾಗ್ಲೇ ಟಯರ್ಡ್ ಆಗೋಗಿರ್ತೀರಾ ಅಥವಾ ಎಲ್ಲೋ ಬ್ಯುಸಿ ಆಗಿರ್ತೀರಾ ಬೇರೆ ಕಡೆ ಟಿವಿಗಳು ನೋಡ್ಕೊಂಡು? ಏನ್ ಪ್ರಾಬ್ಲಮ್? ಅಥವಾ ಸುಮ್ನೆ ಪಾಸ್ ಮಾಡ್ಬಿಡ್ತಾರೆ ಅಂತನಾ ಅಥವಾ ಕಾರ್ಪೊರೇಟ್ ಅಕೌಂಟಿಂಗ್ ಎಕ್ಸಾಮ್ ಮಾಡಲ್ಲ ಅಂತನಾ? ಬೇರೆ ಕಡೆ ಅಥವಾ ಬುಕ್ಸ್ ಅಲ್ಲೇ ಓದ್ಕೊಳ್ತಾ ಇದ್ದಾರಾ? ಓದ್ಕೊಂಡ್ರೆ ವೆಲ್ ಅಂಡ್ ಗುಡ್, ಅವರೇ ಓದ್ಕೊಂಡು ಪಾಸ್ ಮಾಡಿದ್ರೆ ಇನ್ನೂ ಒಳ್ಳೇದೆ. ಕೃಷ್ಣಮೂರ್ತಿ ಇದೀರಾ? ಕೃಷ್ಣಮೂರ್ತಿ, ನಿಮ್ ಟೋಟಲ್ ಸ್ಟ್ರೆಂತ್ ಎಷ್ಟು ಸೆಕ್ಷನ್ದು? ಗೊತ್ತಿಲ್ಲ. ಮಿನಿಮಮ್ ಒಂದ್ 70-80 ಏನೋ ಇರುತ್ತೆ. ಅದ್ರಲ್ಲಿ ಅಟ್ಲೀಸ್ಟ್ ಆಫ್ಲೈನ್ ಕ್ಲಾಸ್ಗೆ ಒಂದು 50 ಆದ್ರೂ ಬರ್ತಿದ್ರ? 50 to 60? ಕಾಸ್ಟ್ ಅಕೌಂಟ್ ಬರ್ತಾರೆ ಮ್ಯಾಮ್. ಹಾ, ಹೌದಾ? ಕಾಸ್ಟ್ ಅಕೌಂಟಿಂಗ್ ಬರ್ತಾರೆ, ಕಾರ್ಪೊರೇಟ್ ಅಕೌಂಟಿಂಗ್ ಬರಲ್ಲ. ಏನ್ ಕಾರಣ? ಕಾರ್ಪೊರೇಟ್ ಅಕೌಂಟಿಂಗ್ ಅರ್ಥ ಆಗ್ತಾ ಇಲ್ವಾ? ಆಗುತ್ತೆ ಮಿಸ್. ಅರ್ಥ ಆಗಿಲ್ಲ ಅಂದ್ರೆ ಹೇಳಿ, ಇನ್ನೊಂದ್ ತರ ಮಾಡೋಣ. ಅರ್ಥ ಆಗ್ತಿದೆ? ಎಸ್ ಮಿಸ್. ಮತ್ತೆ ಕಾಸ್ಟ್ ಅಕೌಂಟಿಂಗ್ ಬರ್ತಾರೆ, ಕಾರ್ಪೊರೇಟ್ ಅಕೌಂಟಿಂಗ್ ಬರಲ್ಲ ಅಂದ್ರೆ ಅದು ಓದೋರು ಇದು ಓದ್ಬಾರ್ದು, ಅದು ಓದಿದ್ರೆ ಪಾಸ್ ಆಗ್ತಾರೆ ಅಂತನಾ ಅಥವಾ ಹೇಗೆ? ಟೈಮಿಂಗ್ ಪ್ರಾಬ್ಲಮ್ ಅನ್ಕೋತೀನಿ. ಯಾರು ಇಷ್ಟೊತ್ತಿನಲ್ಲಿ ಟೈಮಿಂಗ್ ಪ್ರಾಬ್ಲಮ್. ಓಕೆ, ನಿಮಗೆ 9 ಇಂದಾನೇ ತಗೊಂಡ್ರೆ ಬರ್ತೀರಾ.
ಆಯ್ತು ನೋಡೋಣ, ನಾಳೆ 10 ತಗೊಂತೀನಿ, ಎಷ್ಟು ಜನ ಬರ್ತೀರಾ? ಎಸ್ ಮಿಸ್. ಓಕೆ, ಈಗ ಸೆಕೆಂಡ್ ಪ್ರಾಬ್ಲಮ್ ನೋಡ್ಕೊಳ್ಳಿ. ಸೆಕೆಂಡ್ ಪ್ರಾಬ್ಲಮ್ ಅಲ್ಲಿ ನೋಡೋಣ, ನೀವೇ ಟ್ರೈ ಮಾಡಿ. ದ ಅಕೌಂಟ್ಸ್ ವರ್ ಮೇಡ್ ಅಪ್ ಟು 31st December 2016. The company was incorporated on 1st May 2016 to take over a business from 1st January. ಇಲ್ಲಿ ನೋಡೋಣ, ಡೇಟ್ ಆಫ್ ಅಕ್ವಿಸಿಷನ್ ಹೇಳಿ. ಸೆಕೆಂಡ್ ಪ್ರಾಬ್ಲಮ್ ಅಲ್ಲಿ ಡೇಟ್ ಆಫ್ ಅಕ್ವಿಸಿಷನ್ 1st January. 31st December. 1st January. 1st January miss. 1st January 2016 ma'am. Okay, 1st January 2016 is 1st the January. 2016 is the date of acquisition. Date of Acquisition. incorporation is to First May. 1st May. 1st May to Okay, closing date ಯಾವುದು? 31st December. 31st December 2016 ma'am. ಹಾಗಾದ್ರೆ ಪ್ರೀ ಇನ್ಕಾರ್ಪೊರೇಷನ್ ಪೀರಿಯಡ್ ಎಷ್ಟು ಮಂತ್ಸ್ ಬರುತ್ತೆ? ಯಾವ್ದು ಬರುತ್ತೆ ಹೇಳಿ? 4 months ಬರುತ್ತೆ. ಯಾವ್ದು ಮೇ ಬರುತ್ತಾ? 4 ಇಲ್ಲ May. ಮಿಸ್. ಇಲ್ಲ ಮ್ಯಾಮ್, ಫಸ್ಟ್ ಮೇ ಅಂದ್ರೆ ಬರಲ್ಲ ಮ್ಯಾಮ್. ಫಸ್ಟ್ ಮೇ ಹೇಳಿರಲ್ಲ, ಬರಲ್ಲ ಮ್ಯಾಮ್. ಫಸ್ಟ್ ಮೇ ಇದೆ, ಸೊ ಬರಲ್ಲ. ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಹೌದಾ? 4 months Yes, ಪ್ರೀ yes. ಇನ್ಕಾರ್ಪೊರೇಷನ್ ಪೀರಿಯಡ್ ಬರುತ್ತೆ. ಎಸ್ ಮ್ಯಾಮ್. ಹಾಗಾದ್ರೆ ಪೋಸ್ಟ್ ಇನ್ಕಾರ್ಪೊರೇಷನ್ ಎಷ್ಟಾಗುತ್ತೆ? 8 months ಆಗುತ್ತೆ. 8 ಮ್ಯಾಮ್. 8 ಮಂತ್ಸ್. ಅದನ್ನ ಸಿಂಪ್ಲಿಫೈ ಮಾಡಿದ್ರೆ ರೇಷಿಯೋ ಬರುತ್ತೆ. ಓಕೆ, ಅದಿರ್ಲಿ. 4 months ಪ್ರೀ ಇನ್ಕಾರ್ಪೊರೇಷನ್ ಪೀರಿಯಡ್, 8 months ಪೋಸ್ಟ್ ಇನ್ಕಾರ್ಪೊರೇಷನ್ ಪೀರಿಯಡ್. ಇದು ನೆನ್ಪಿಟ್ಕೊಳ್ಳಿ. ಯಾವ ಮಂತ್ಸ್ ಅಂತ ನೆನ್ಪಿಟ್ಕೊಳ್ಳಿ. ಯಾವ್ದು ಹೇಳಿ ನೋಡೋಣ. ಸೆಕೆಂಡ್ January, ಪ್ರಾಬ್ಲಮ್ದು ಯಾವ್ದು? ಸೆಕೆಂಡ್ ಪ್ರಾಬ್ಲಮ್ ಯಾವ್ಯಾವ ಮಂತ್? January, ಜನವರಿ, February, January, February, March. ಮಾರ್ಚ್, ಏಪ್ರಿಲ್. March, April ma'am. ದಿಸ್ ಇಸ್ ಪ್ರೀ. ಸೊ ಪೋಸ್ಟ್ ಯಾವ್ಯಾವ ಮಂತ್? May, June, ಮೇ, ಜೂನ್, July, ಜುಲೈ, August, August, September, ಸೆಪ್ಟೆಂಬರ್, ಅಕ್ಟೋಬರ್, October, November, December. This is the post incorporation period, right? yes miss. Next point ಅರ್ಥ ಮಾಡ್ಕೊಳ್ಳಿ. ಟೋಟಲ್ ಸೇಲ್ಸ್ ಫಾರ್ ದ ಇಯರ್ 12 lakhs. ಟೋಟಲ್ ಸೇಲ್ಸ್ ಫಾರ್ ದ ಇಯರ್ ಅಂದ್ರೆ ಒಂದು ವರ್ಷಕ್ಕೆ ಪೂರ್ತಿ ಕೊಟ್ಟಿದ್ದಾರೆ 12 lakhs. ಇಟ್ ಈಸ್ ಅಸರ್ಟೈನ್ಡ್ ದಟ್, ಅಂದ್ರೆ ಕಂಡಿಡಿದಿದ್ದಾರೆ, ಕೊಟ್ಟಿದ್ದಾರೆ ಅಂತ ಅಸರ್ಟೈನ್ ಆಗಿದೆ. ದಟ್ ಸೇಲ್ಸ್ ಫಾರ್ ನವೆಂಬರ್ ಅಂಡ್ ಡಿಸೆಂಬರ್ ಆರ್ 1.5 times the average of those for the year. ಈ ತರ ಅಂದ್ರೆ ಏನ್ ಅರ್ಥ? ನವೆಂಬರ್ ಮತ್ತೆ ಡಿಸೆಂಬರ್ ಅಲ್ಲಿ ಆವರೇಜ್ ಸೇಲ್ಸ್ ಏನಿರತ್ತೆ ಅಂದ್ರೆ ಒಂದ್ ಇಯರ್ ಟೋಟಲ್ ಸೇಲ್ಸ್ ಅಲ್ಲಿ ಆವರೇಜ್ ಸೇಲ್ಸ್ ನ ಕ್ಯಾಲ್ಕುಲೇಟ್ ಮಾಡ್ಬೇಕು. ಆ ಆವರೇಜ್ ಸೇಲ್ಸ್ ನ 1.5 times ನವೆಂಬರ್ ಮತ್ತೆ ಡಿಸೆಂಬರ್ ಮಂತ್ ಅಲ್ಲಿ ಆಗಿದೆ, 1.5 ಪಟ್ಟು. ವೈಲ್ those for February and April, ಫೆಬ್ರವರಿ ಮತ್ತೆ ಏಪ್ರಿಲ್ ಮಂತ್ ಅಲ್ಲಿ ಓನ್ಲಿ ಆಫ್ ದ ಆವರೇಜ್ ಸೇಲ್ಸ್ ನ ಅರ್ಧದಷ್ಟು ಮಾತ್ರ ಫೆಬ್ರವರಿ ಮಂತ್ ಅಲ್ಲಿ ಆಗಿದೆ ಮತ್ತೆ ಏಪ್ರಿಲ್ ಮಂತ್ ದಲ್ಲಿ ಆಗಿದೆ. ಸೊ ಈಗ ನಾವು ಕಂಡುಹಿಡಿಬೇಕಾಗಿರೋದೇನಪ್ಪಾ ಅಂದ್ರೆ ಯಾವ ಮಂತ್ ಅಲ್ಲಿ ಎಷ್ಟೆಷ್ಟು ಸೇಲ್ಸ್ ಆಗಿದೆ ಅನ್ನೋದನ್ನ ನೋಡ್ತಾ ಹೋಗ್ಬೇಕಾಗತ್ತೆ. ಅದಕ್ಕೆ ಅವರು ಬೇಸ್ ಆಗಿ ಇಟ್ಕೊಂಡಿರೋದು ಏನ್ ಇಟ್ಕೊಂಡಿದ್ದಾರೆ ಅಂದ್ರೆ ಆವರೇಜ್ ಹೇಳಿದ್ದಾರೆ. ಈಗ ಆವರೇಜ್ ಹೇಗ್ ಕಂಡುಹಿಡಿತೀರಾ? ಒಂದ್ ಇಯರ್ಗೆ 12 lakhs ಇದೆ, ಆವರೇಜ್ ಎಷ್ಟು ಬರುತ್ತೆ? ಹಾಗಾದ್ರೆ ಆವರೇಜ್ ಸೇಲ್ಸ್ ಇದನ್ನ 2 ರೀತಿ ಮಾಡ್ಬೋದು, ಸಿಂಪಲ್ ವೇ ಆಮೇಲೆ ಹೇಳ್ತೀನಿ ನಾನು. ಆವರೇಜ್ ಸೇಲ್ಸ್ ಎಷ್ಟಾಗುತ್ತೆ? ಟೋಟಲ್ ಸೇಲ್ಸ್ ಎಷ್ಟು ಹೇಳಿ? 12 lakh. 12 lakh ma'am. 1 lakhs ಅಂತ ಹೇಳಿದ್ರೆ ಎಷ್ಟು ಮಂತ್ಸ್ಗೆ ಇದು ಟೋಟಲ್ 12 months ಸೇಲ್ಸ್? 12 lakh ಆದ್ರೆ 12 months. 1 lakh ಬರುತ್ತೆ ಮ್ಯಾಮ್. 12 months. ಓಕೆ, ಆವರೇಜ್ ಸೇಲ್ಸ್ ಅಂದ್ರೆ ಎಷ್ಟು ಬರುತ್ತೆ? 1 lakh. 12 lakhs divided by 12. 1 lakh ಬರುತ್ತೆ. is the average sales, right? ಇದನ್ನ ಈ ತರ ಕಂಡಿಡ್ಕೊಳ್ದೇನು ಮಾಡ್ಬೋದು, ಅದನ್ನ ಆಮೇಲೆ ತೋರಿಸ್ತೀನಿ. ಈಗ ನೋಡ್ಕೊಳ್ಳಿ, 1 lakh is the average sales. ಹೌದಾ? ಆವರೇಜ್ ಸೇಲ್ಸ್ 1 lakh ಆಗಿದೆ. ಈಗ
ಅವ್ರ ಕಂಡೀಷನ್ ಹೇಳಿರೋದು ಯಾವ್ಯಾವ ಮಂತ್ ಗೆ ಅನ್ನೋದು ನೆನ್ಪಿಟ್ಕೊಳ್ಳಿ. ಯಾವ್ಯಾವ ಮಂತ್ ಹೇಳಿದಾರೆ ಅವ್ರ ನವೆಂಬರ್ ಕಂಡೀಷನ್? ಡಿಸೆಂಬರ್ ನವೆಂಬರ್ ಫೆಬ್ರವರಿ ಏಪ್ರಿಲ್. ಅದಕ್ಕೆ 1.5 times ದಿ ಅವರೇಜ್ ಅಂತ ಹೇಳಿದ್ದಾರೆ. ಆಮೇಲೆ ಫೆಬ್ರವರಿ ಏಪ್ರಿಲ್ ಗೆ ಆಗಿದ್ದಾರೆ. ಉಳಿದಿದ್ದೆಲ್ಲಾನು ಅಲ್ಲಿಗೆ 1 lakh ಆಗ್ತಿದೆ ಅಂತ ಅನ್ಕೊಂಬೇಕು ನಾವು. ಗೊತ್ತಾಯ್ತಾ? ಸೊ Yes, ma'am. ಜನವರಿ ಏನು ಹೇಳಿಲ್ಲ ಅಂದ್ರೆ 1 ಲಕ್ಷ 1 lakh. ಆಗಿದೆ. ಫೆಬ್ರವರಿ ಹೇಳಿದಾರಲ್ವಾ, ಏನ್ ಹೇಳಿದಾರೆ ನೋಡಿ? Yes, ma'am. ಫೆಬ್ರವರಿ ಹಾಫ್ ಆಫ್ ಆವರೇಜ್ ಅಂತ ಹೇಳಿದ್ದಾರೆ ಮ್ಯಾಮ್. ಏನ್ ಹೇಳಿದ್ರು? ಅವರೇಜ್ 1 lakh. ಆಫ್ ಅಂದ್ರೆ ಅರ್ಧ. ಎಷ್ಟಾಗುತ್ತೆ? 1 lakh ಅಲ್ಲಿ ಅರ್ಧ. 50,000. 50,000. ಏನಾದ್ರು ಹೇಳಿದಾರಾ? ನೋ ಮ್ಯಾಮ್. ಮಿಸ್. ಮಾರ್ಚ್ ಏಪ್ರಿಲ್ ಗೆ ಹೇಳಿದಾರಾ? ಏಪ್ರಿಲ್ ಅಲ್ಲಿ ಹೇಳಿದ್ದಾರೆ ಮ್ಯಾಮ್. ಎಸ್ ಮ್ಯಾಮ್. ಏನಂತ 50,000 ಹೇಳಿದ್ದಾರೆ? ಹಾಫ್ ಆಫ್ ಆವರೇಜ್ Half ಅಂತ. of the average. ಆವರೇಜ್. Okay. ಮೇಗೆ ಹೇಳಿದಾರ ನೋಡಿ? ಮೇಗೆ ನೋ ಮ್ಯಾಮ್. 1 lakh. ಮೇಗೆ ಹೇಳಿಲ್ವಾ? ಇಲ್ಲ ಮ್ಯಾಮ್, ಹೇಳಿಲ್ಲ. ಮೇಗೇನು ಹೇಳಿಲ್ವಾ? ಯಾವ ಇಲ್ಲ, ma'am. ಹೇಳಿರೋದು ಇದ್ರಲ್ಲಿ? ಡಿಸೆಂಬರ್, ಓಕೆ, ನವೆಂಬರ್. ಇಲ್ಲ ಮ್ಯಾಮ್. ಜೂನ್ ಗೆ ಹೇಳಿಲ್ಲ. 1 lakh. ನೆಕ್ಸ್ಟ್ ಜುಲೈ ಹೇಳಿಲ್ಲ, 1 lakh. ಆಗಸ್ಟ್ ಹೇಳಿಲ್ಲ, 1 lakh. ಸೆಪ್ಟೆಂಬರ್ ಹೇಳಿಲ್ಲ, 1 lakh. ಅಕ್ಟೋಬರ್ ಹೇಳಿಲ್ಲ, 1 lakh ಆಸ್ ಯೂಶುವಲ್. ಓಕೆ, ನೆಕ್ಸ್ಟ್ ನವೆಂಬರ್ ಹೇಳಿದಾರ ನೋಡಿ? ಹೇಳಿದ್ದಾರೆ ಮ್ಯಾಮ್. ನವೆಂಬರ್. ಡಿಸೆಂಬರ್ ನವೆಂಬರ್ ನವೆಂಬರ್ ಎಷ್ಟು ಹೇಳಿದ್ದಾರೆ? ಹಾಫ್ ಆಫ್ ಆವರೇಜ್ ಅಂತ ಹೇಳಿದ್ದಾರೆ ಮ್ಯಾಮ್. ಹಾಫಾ? 1.5 ma'am. 1.5 ತಾನೆ? 1.5 ma'am. 1.5 ಪಟ್ಟು 1.5. ಓಕೆ, ನೋಡಿ ಎಷ್ಟು ಬರುತ್ತೆ 1.5 ಅಂದ್ರೆ? 1,50,000 ma'am. 1,50,000. ಡಿಸೆಂಬರ್ಗೂ ಅಷ್ಟೇ ಹೇಳಿದ್ದಾರೆ. ಈಗ ನಮ್ಗೆ ಪ್ರೀ ಇನ್ಕಾರ್ಪೊರೇಷನ್ ನಲ್ಲಿ ಎಷ್ಟು ಸೇಲ್ಸ್ ಆಗಿದೆ ಅಂತ ಗೊತ್ತಿದೆ, ಪೋಸ್ಟ್ ಇನ್ಕಾರ್ಪೊರೇಷನ್ ಅಲ್ಲಿ ಎಷ್ಟು ಸೇಲ್ಸ್ ಅಂತ ಗೊತ್ತಾಗಿದೆ. ಈಗ ಟೋಟಲ್ ಮಾಡಿ. ಪ್ರೀ ಇನ್ಕಾರ್ಪೊರೇಷನ್ ಸೇಲ್ಸ್ ಎಷ್ಟಾಗಿದೆ ಟೋಟಲ್? 1 lakh, 2 lakhs, 3 lakhs. 3 lakh. 3 lakh. ಪೋಸ್ಟ್ ಇನ್ಕಾರ್ಪೊರೇಷನ್ ನೋಡಿ, 1, 2, 3, 4, 5, 6, 9 ma'am. 7, 8, 9 lakhs. 9. ಪೋಸ್ಟ್ ಇನ್ಕಾರ್ಪೊರೇಷನ್ 9 lakh. ಅಲ್ಲಿಗೆ ನಮ್ಗೆ ಪ್ರೀ ಇನ್ಕಾರ್ಪೊರೇಷನ್ ಸೇಲ್ಸ್ ಗೊತ್ತಾಯ್ತು, ಪೋಸ್ಟ್ ಇನ್ಕಾರ್ಪೊರೇಷನ್ ಸೇಲ್ಸ್ ಗೊತ್ತಾಯ್ತು. ಈಗ ಏನ್ ಮಾಡ್ಬೇಕು? ಸಿಂಪ್ಲಿಫೈ ಮಾಡ್ಬೇಕು. 3 ones are 3, 3 3s. ಗೊತ್ತಾಯ್ತಾ? This is the 1:3. 1:3 is the sales ratio. Sales ratio is equal to 1:3. ಅಷ್ಟು. ಅರ್ಥ ಆಯ್ತಾ ಹೇಗೆ ಅಂತ? ಅರ್ಥ ಕ್ಯಾಲ್ಕುಲೇಟ್ ಮಾಡ್ಬೇಕಂತ ಏನಾದ್ರು ಡೌಟ್ ಇದೆಯಾ ಇದ್ರಲ್ಲಿ? ಇಲ್ಲ ಮಿಸ್. ಓಕೆ, ಹಾಗಾದ್ರೆ ನೆಕ್ಸ್ಟ್ ನಿಮ್ಗೆ ಈ ಪ್ರಾಬ್ಲಮ್ ಬನ್ನಿ. ಈ ಪ್ರಾಬ್ಲಮ್ ಅನ್ನ ಬರ್ಕೊಂಡಿದ್ದೀರಾ? ಈ ಪ್ರಾಬ್ಲಮ್ ಸ್ಕ್ರೀನ್ ಶಾಟ್ ತಗೊಳ್ಳಿ. ಈ ಪ್ರಾಬ್ಲಮ್ ಬರ್ಕೊಂಡಿಲ್ಲ ಅಂತ ಹೇಳಿದ್ರೆ ಈ ಪ್ರಾಬ್ಲಮ್ಗೆ ಆನ್ಸರ್ ಮಾಡಿರಿ. ನಿಮಗ್ ಬಂದ್ರೆ ಓಕೆ, ಬರ್ಲಿಲ್ಲ ಅಂದ್ರೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ.